ಅದು ರಾಜಸ್ಥಾನದ ಜೈಪುರ್ನ ಪ್ರತಾಪ್ ನಗರದ ರಸ್ತೆ. ಕಳೆದ ಜುಲೈ 3ರಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸ್ಕೂಟಿ ಮೇಲೆ ಬರ್ತಿದ್ದ ನೀರಜಾ ಶರ್ಮಾ ಅನ್ನೋ ಮಹಿಳೆಯನ್ನ ಹಿಂದಿನಿಂದ ಬಂದ ಸ್ಕಾರ್ಪಿಯೋ ಕಾರೊಂದು ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿತ್ತು. ಕಾರ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ನೀರಜಾ ಮೇಲೆ ಹಾರಿ ಕೆಳಗೆ ಬಿದ್ದಿದ್ಲು. ಜನ ನೋಡ್ತಿದ್ದಂತೆ ಆ ಸ್ಕಾರ್ಪಿಯೋ ಕಾರ್ ಅಲ್ಲಿಂದ ಮರೆಯಾಗಿತ್ತು. ಜನ ಸೇರ್ಕೊಂಡಿದ್ರು. ನೀರಜಾ ಸ್ಥಳದಲ್ಲೇ ಮೃತಪಟ್ಟಿದ್ರಿಂದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿದ್ರು. ಆ ಮಹಿಳೆ ಯಾರು ಅಂತ ಚೆಕ್ ಮಾಡಿದಾಗ ಆಕೆಯ ಬ್ಯಾಗಲ್ಲಿ ಸ್ಥಳೀಯ ಕೋರ್ಟ್ನ ಐಡಿ ಕಾರ್ಡ್ ಒಂದು ಪತ್ತೆಯಾಗಿತ್ತು. ಮೃತ ನೀರಜಾ ಸಿವಿಲ್ ಕೋರ್ಟ್ ಅಲ್ಲಿ ಲೋಯರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು ಅಂತ ಪೊಲೀಸರು ಪತ್ತೆ ಹಚ್ಚಿದ್ರು. ಈಕೆಯ ಅಪಘಾತದ ಮೇಲೆ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ನೀರಜಾ ಮಗಳು 23 ವರ್ಷದ ಆಯುಷಿ ಶರ್ಮಾಗೆ ಪೊಲೀಸರು ವಿಷಯವನ್ನ ತಿಳಿಸಿದ್ರು. ಸ್ಥಳಕ್ಕೆ ಬಂದ ನೀರಜಾ ಮಗಳು ತಾಯಿಯ ಮೃತದೇಹದ ಮೇಲೆ ಬಿದ್ದು ರೋಧಿಸಿದ್ಲು. ಅಪಘಾತಕ್ಕೂ ಅರ್ಧ ಗಂಟೆ ಮೊದಲು ತನ್ನ ವಿಕಲಾಂಗನಾಗಿದ್ದ ಮಗನನ್ನ ಕೋಚಿಂಗ್ ಸೆಂಟರ್ ನಲ್ಲಿ ಬಿಟ್ಟು ನೀರಜಾ ಕೆಲಸಕ್ಕೆ ಅಂತ ಕೋರ್ಟ್ಗೆ ಹೊರಟಿದ್ಲು. ಆದರೆ ಕೋರ್ಟ್ ತಲುಪೋಕು ಮೊದಲೇ ಇಹಲೋಕವನ್ನ ತ್ಯಜಿಸಿದ್ಲು. ತಾಯಿ ಮೃತಪಟ್ಟಿರೋ ವಿಚಾರ ಗೊತ್ತಾಗಿ ಮಗ ಕೂಡ ಸ್ಥಳಕ್ಕೆ ಬಂದು ಕಣ್ಣೀರು ಹಾಕಿದ್ದ. ತನ್ನ ಅಕ್ಕನನ್ನ ತಪ್ಪಿಕೊಂಡು ಕಣ್ಣೀರು ಹಾಕ್ತಾ ರೋಧಿಸಿದ್ದ. ಪ್ರತಿಯೊಂದು ವಿಚಾರಕ್ಕೂ ತನ್ನ ತಾಯಿಯ ಮೇಲೇನೆ ಅವಲಂಬಿತನಾಗಿದ್ದವನು ಈಗ ತಾಯಿ ಇಲ್ಲ ಅನ್ನೋ ವಿಚಾರ ಗೊತ್ತಾಗಿ ರಸ್ತೆಯಲ್ಲೇ ಬಿದ್ದು ಒದ್ದಾಡಿದ್ದ. ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಮೊದಲಿಗೆ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಚೆಕ್ ಮಾಡಿದವರಿಗೆ ಆರಂಭದಲ್ಲೇ ಕ್ಲೂ ಸಿಕ್ಕಿತ್ತು. ಮೇಲ್ನೋಟಕ್ಕೆ ಇದು ಅಪಘಾತದಂತೆ ಇದ್ರೂ ಇದು ಅಪಘಾತವಾಗಿರ್ಲಿಲ್ಲ. ಯಾಕಂದ್ರೆ ಅಂದು ಸ್ಕಾರ್ಪಿಯೋ ಕಾರೊಂದು ನೀರಜಾನ 2 ಕಿಲೋಮೀಟರ್ ದೂರದಿಂದಲೇ ಫಾಲೋ ಮಾಡಿಕೊಂಡು ಬರ್ತಿತ್ತು. ಹೀಗೆ ಆಕೆ ಗಾಡಿಯನ್ನ ಸರಿಯಾಗಿ ಓಡಿಸ್ತಿದ್ರು. ವೇಗವಾಗಿ ಬಂದ ಆ ಸ್ಕಾರ್ಪಿಯೋ ಕಾರು ನೀರಜಾ ಬೈಕ್ಗೆ ಡಿಕ್ಕಿಯಾಗಿತ್ತು. ತನಿಖೆ ನಡುವೆ ಮೃತ ನೀರಜಾ ಸಹೋದರ ರಾಕೇಶ್ ಶರ್ಮಾ ತನ್ನ ಅಕ್ಕನ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದ. ಅದರಲ್ಲೂ ನೀರಜಾ ಮೈದುನನ ಮೇಲೆ ಅವನು ಅನುಮಾನವನ್ನ ವ್ಯಕ್ತಪಡಿಸಿದ್ದ. ಯಾಕಂದ್ರೆ ಅವನಿಗೆ ಈಗಾಗಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದು ನೀರಜಾಗೂ ಈಕೆಯ ಗಂಡನ ತಮ್ಮನಿಗೂ ಆಸ್ತಿ ವಿಚಾರಕ್ಕೆ ಗಲಾಟೆಗಳು ನಡೆಯುತ್ತಿದ್ವು. ಇದರಿಂದ ನೀರಜಾ ಹಾಗೂ ಈಕೆಯ ಪತಿಯ ಬಂಧುಗಳ ಕಡೆಯವರ ವಿವರಗಳನ್ನ ಪೊಲೀಸರು ಕಲೆ ಹಾಕೋಕೆ ಶುರು ಮಾಡಿದ್ರು. ಇಲ್ಲಿ ಪೊಲೀಸರಿಗೆ ತಲೆ ತಿರುಗುವಂತಹ ವಿಷಯಗಳು ಕಣ್ಣಿಗೆ ಬಿದ್ದಿದ್ವು. ಯಾಕಂದ್ರೆ ನೀರಜಾ ಪತಿ ಕಡೆಯವರ ಕುಟುಂಬದ ಸದಸ್ಯರು ಪ್ರತಿ ಅರ್ಧ ಕಿಲೋಮೀಟರ್ ಒಬ್ಬರಂತೆ ಬೈಕ್ ಮೇಲೆ ನಿಂತು ಈಕೆ ಗಾಡಿಯಿಂದ ಪಾಸ್ ಆಗೋದನ್ನ ಗಮನಿಸುತ್ತಿದ್ರು. ಅಪಘಾತ ನಡೆದ ಸ್ಥಳದಲ್ಲಿ ನೀರಜಾ ಪತಿಯ ಸಹೋದರ ಹಾಗೂ ಅವನ ಮಗ ಸ್ಥಳದಲ್ಲೇ ಇದ್ದಿದ್ದು ತನಿಖೆಯಲ್ಲಿ ಗೊತ್ತಾಗಿತ್ತು. ಅಪಘಾತಕ್ಕೂ ಮೊದಲೇ ಈ ಆರೋಪಿಗಳೆಲ್ಲರೂ ಒಂದೇ ರಸ್ತೆಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಇರೋದನ್ನ ನೋಡಿ ಪೊಲೀಸರಿಗೆ ಅನುಮಾನ ಬಲವಾಗಿತ್ತು. ಅಪಘಾತ ನಡೆದ್ರು ಅವರು ಕಾರ್ನಿಂದ ಕೆಳಗೆ ಇಳಿದು ಏನಾಗಿದೆ ಅಂತ ಸಹ ನೋಡಿರಲಿಲ್ಲ. ಅಪಘಾತ ಎಸಗಿದವರು ಕಾರ್ನಲ್ಲಿ ವೇಗವಾಗಿ ಹೋಗಿರೋದು ಗೊತ್ತಾಗಿತ್ತು. ಇದರಿಂದ ಅನುಮಾನ ಬರ್ತಿದ್ದಂತೆ ಪೊಲೀಸರು ನೀರಜಾ ಪತಿಯ ಸಹೋದರನನ್ನ ವಶಕ್ಕೆ ಪಡೆದಿದ್ರು. ನೀರಜಾ ಸಹೋದರ ರಾಕೇಶ್ ಇವರ ಫ್ಯಾಮಿಲಿ ಗಲಾಟೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದ. ಈ ವೇಳೆ ನೀರಜಾ ಸಹೋದರ ರಾಕೇಶ್ ಇನ್ನೊಂದು ಸ್ಫೋಟಕ ವಿಷಯವನ್ನ ಪೊಲೀಸರ ಮುಂದಿಟ್ಟಿದ್ದ. ಕಳೆದ 3 ವರ್ಷಗಳಿಂದಲೂ ನನ್ನ ಅಕ್ಕನನ್ನ ಆಸ್ತಿ ವಿಚಾರಕ್ಕೆ ನೀರಜಾ ಪತಿಯ ಕಡೆಯ ಬಂಧುಗಳು ಪೀಡಿಸ್ತಿದ್ರು. ನನ್ನ ಭಾವ ಸತ್ತು ಹೋದ ನಂತರ ಆಕೆಗೆ ಇನ್ನಷ್ಟು ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು. ಅಲ್ಲದೆ ಸ್ವಂತ ಮಗಳು ಕೂಡ ತಾಯಿಯನ್ನ ಆಸ್ತಿಗಾಗಿ ಪೀಡಿಸ್ತಿದ್ಲು ಅಂತ ರಾಕೇಶ್ ಹೇಳಿದ್ದ. ಅಲ್ಲದೆ ಇದೇ ವಿಚಾರವಾಗಿ ಈ ಹಿಂದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು ಅಂತಾನು ರಾಕೇಶ್ ಪೊಲೀಸರ ಮುಂದೆ ಹೇಳಿದ್ದ. ಆಗ್ಲೇ ಈ ಕೇಸ್ ಇನ್ನೊಂದು ರೋಚಕ ತಿರುವನ್ನ ಪಡ್ಕೊಂಡಿತ್ತು. ಪೊಲೀಸರು 23 ವರ್ಷದ ಆಯುಷಿಯನ್ನ ವಶಕ್ಕೆ ಪಡೆದು ಪ್ರಶ್ನಿಸಿದ್ರು. ಮೊದಲಿಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಆಯುಷಿ ಹೇಳಿದ್ಲು. ಇದರಿಂದ ಪೊಲೀಸರು ಇವಳನ್ನ ಬಿಟ್ಟು ಕಳಿಸಿದ್ರು. ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದ ನೀರಜಾ ಪತಿಯ ಸಹೋದರ ಮೋಹನ್ ಸ್ವರೂಪ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಆಗ ಇವನು ನೀರಜಾ ಮಗಳು ಆಯುಷಿನೇ ತನ್ನ ತಾಯಿಯ ಕೊಲೆಗೆ ಸುಪಾರಿ ಕೊಟ್ಟಿದ್ಲು ಅನ್ನೋ ವಿಷಯವನ್ನ ಪೊಲೀಸರಿಗೆ ಹೇಳಿದ್ದ. ಅವಳು ಹೇಳಿದಂತೆ ನಾವು ನೀರಜಾನ ಕೊಲೆ ಮಾಡಿದ್ವಿ. ತನ್ನ ತಾಯಿಯನ್ನ ಕೊಲೆ ಮಾಡುವಂತೆ ಆಯುಷಿ ನಮಗೆ 7 ಲಕ್ಷ ಕೊಟ್ಟಿದ್ಲು. ಅದನ್ನ ಸುಪಾರಿ ಕಿಲ್ಲರ್ಗಳಿಗೆ ಕೊಟ್ಟು ಕೊಲೆ ಮಾಡಿಸಿದ್ವಿ ಅಂತ ಮೋಹನ್ ಸ್ವರೂಪ್ ಹೇಳಿದ್ದ. ಆಗ ಈ ಕೇಸ್ ಮತ್ತೆ ಆಯುಷಿಯತ್ತ ತಿರುಗಿತ್ತು. ಇವಳನ್ನ ವಶಕ್ಕೆ ಪಡೆದ ಪೊಲೀಸರು ಗಟ್ಟಿಯಾಗಿ ವಿಚಾರಿಸಿದ್ರು. ಆಗ್ಲೇ ನೋಡೋಕೆ ಅಮಾಯಕಳಂತಿರೋ 23 ವರ್ಷದ ಈ ದಪ್ಪಮೊಲೆಯ ಸುಂದರಿ ತನ್ನ ತಾಯಿಯ ಕೊಲೆಗೆ ಹಾಕಿದ್ದ ಎಲ್ಲಾ ಪ್ಲಾನ್ಗಳನ್ನ ಎಳೆ ಎಳೆಯಾಗಿ ಬಾಯಿ ಬಿಟ್ಟಿದ್ಲು.
3 ವರ್ಷಗಳ ಹಿಂದಷ್ಟೇ ನೀರಜಾ ಪತಿ ವಿಜಯ್ ಶರ್ಮಾ ಮೃತಪಟ್ಟಿದ್ದ. ಆತ LDCಯಾಗಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದ. ಆಸ್ತಿಯನ್ನ ಸಹ ಚೆನ್ನಾಗೇ ಮಾಡಿದ್ದ. ಆದ್ರೆ ವಿಜಯ್ ಶರ್ಮಾ ಸಾವನ್ನಪ್ಪಿದ ಬಳಿಕ ಆತನ ಕೆಲಸವನ್ನ ಅನುಕಂಪದ ಆಧಾರದಲ್ಲಿ ನೀರಜಾಗೆ ಕೊಟ್ಟಿದ್ರು. ಆಗ್ಲೇ ಆ ಕೆಲಸ ನನಗೆ ಬೇಕು ಅಂತ ಆಯುಷಿ ತಾಯಿಯ ಹತ್ರ ಗಲಾಟೆ ಮಾಡಿದ್ಲು. ಇದಕ್ಕೆ ತಾಯಿ ನೀರಜಾ ಶರ್ಮಾ ಒಪ್ಪಿರ್ಲಿಲ್ಲ. ನೀನು ಕಷ್ಟಪಟ್ಟು ಓದ್ಕೋ, ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ. ನಿನ್ನ ತಮ್ಮ ವಿಕಲಾಂಗನಾಗಿದ್ದು ನಾಳೆ ನೀನು ಮದುವೆ ಮಾಡ್ಕೊಂಡು ಹೊರಟೋದ್ರೆ ನಮಗೆ ಯಾರು ಜೊತೆಯಾಗಿರ್ತಾರೆ ಅಂತ ನೀರಜಾ ಮಗಳಿಗೆ ಬುದ್ಧಿ ಹೇಳಿದ್ಲು. ಅಲ್ಲದೆ ನನಗೆ ಇನ್ನು 15 ವರ್ಷ ಸರ್ವಿಸ್ ಸಿಗುತ್ತೆ, ನಿನಗೆ ಒಳ್ಳೆ ಸಂಬಂಧ ತಂದು ಮದುವೆ ಮಾಡ್ತೀನಿ, ಆಸ್ತಿಯಲ್ಲಿ ಅರ್ಧ ಪಾಲು ಕೊಡ್ತೀನಿ ಅಂತಾನು ಹೇಳಿದ್ಲು. ಆದ್ರೆ ಇದಕ್ಕೆ ಮಗಳು ಆಯುಷಿ ಒಪ್ಪಿರ್ಲಿಲ್ಲ. ನಾನೇ ಸರ್ಕಾರಿ ಕೆಲಸ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ಲು. ಸಾಲದಕ್ಕೆ ತನ್ನ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಹಾಗೂ ಅವನ ಮಗ ಬಲರಾಮ್ನ ಭೇಟಿಯಾಗಿ ಅಪ್ಪನ ಕೆಲಸ ತನಗೆ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ಲು. ವಾಸ್ತವವಾಗಿ ಆಸ್ತಿ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಹಲವು ದಿನಗಳಿಂದ ಕಲಹಗಳು ನಡೆಯುತ್ತಿದ್ವು. ಅಲ್ಲದೆ ನೀರಜಾ ಗಂಡ ಸಾವನ್ನಪ್ಪಿದ ಬಳಿಕ ಇವರ ಆಸ್ತಿಯನ್ನು ಹೊಡಿಬೇಕು ಅಂತ ಮೋಹನ್ ಸ್ವರೂಪ್ ಸಂಚು ರೂಪಿಸಿದ್ದ. ಇವರ ಆಸ್ತಿಯನ್ನು ಹೊಡೆಯೋಕೆ ಅಂತಾನೆ ಆಯುಷಿ ಮೂಲಕ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿಸಿದ್ದ. ಸ್ಥಳೀಯ ರಾಜಕೀಯ ಪುಡಾರಿಗಳ ಸಹಾಯವನ್ನ ತಗೊಂಡು ನೀರಜಾಗೆ ಬೆದರಿಕೆಯನ್ನು ಹಾಕಿಸಿದ್ದ. ಅದೇ ಟೈಮ್ಗೆ ಕೋರ್ಟ್ ನಿಬಂಧನೆಗಳ ಪ್ರಕಾರ ಗಂಡನ ಉದ್ಯೋಗ ಹೆಂಡತಿಗೆ ಸೇರುತ್ತೆ. ಆಕೆಗೆ ಅರ್ಹತೆ ಇಲ್ಲದಿದ್ರೆ ಮಾತ್ರ ಮಕ್ಕಳಿಗೆ ಆ ಕೆಲಸ ಸಿಗುತ್ತೆ ಅಂತ ಆದೇಶಿಸಿತ್ತು. ನೀರಜಾ ಡಿಗ್ರಿವರೆಗೂ ಓದ್ಕೊಂಡಿದ್ರಿಂದ ಈ ಕೆಲಸ ಆಕೆಗೆ ಸಿಗುತ್ತೆ ಅಂತ ಕೋರ್ಟ್ ಹೇಳಿತ್ತು. ಗಂಡ ಮೃತಪಟ್ಟ 1 ತಿಂಗಳಲ್ಲಿ ಈಕೆಗೆ ಕೆಲಸದ ಆರ್ಡರ್ ಕೂಡ ಬಂದಿತ್ತು. ಇಲ್ಲಿಂದ ತನಗೆ ಬರಬೇಕಿರೋ ಕೆಲಸವನ್ನ ತನ್ನ ತಾಯಿ ಕಿತ್ಕೊಂಡ್ಲು ಅಂತ ಆಯುಷಿ ತಾಯಿ ನೀರಜಾ ಮೇಲೇನೆ ಸೇಡನ್ನ ಬೆಳೆಸಿಕೊಂಡಿದ್ಲು. ಅಲ್ಲದೆ ದೊಡ್ಡ ಮನೆ, 4-5 ಸೈಟ್ಗಳು, 1 ಬಂಗ್ಲೆ ಕೂಡ ಇವರಿಗಿತ್ತು. ತನ್ನ ತಾಯಿ ಸತ್ರೆ ಅವಳ ಕೆಲಸದ ಜೊತೆಗೆ ಆಸ್ತಿ ಕೂಡ ನನಗೆ ಸಿಗುತ್ತೆ ಅಂತ ಆಯುಷಿ ನಿರ್ಧರಿಸಿದ್ಲು. ಹೀಗಾಗಿ ತನ್ನ ತಾಯಿಯ ಕೊಲೆಗೆ ಇವಳೇ ಪ್ಲಾನ್ ಹಾಕಿದ್ಲು. ತಾಯಿಯ ಕೊಲೆಗೆ ಪ್ಲಾನ್ ಮಾಡಿದ್ದ ಆಯುಷಿ ನೀರಜಾ ಶರ್ಮಾ ಮನೆಯಲ್ಲಿ ಕೂಡಿಟ್ಟಿದ್ದ 7 ಲಕ್ಷ ಹಣವನ್ನ ಕದ್ದು ತನ್ನ ಚಿಕ್ಕಪ್ಪನಿಗೆ ಕೊಟ್ಟಿದ್ಲು. ತನ್ನ ತಾಯಿಯನ್ನ ಕೊಲೆ ಮಾಡೋಕೆ ಸುಪಾರಿ ಕೊಡುವಂತೆ ಹೇಳಿ ಆ ಹಣವನ್ನ ಮೋಹನ್ ಸ್ವರೂಪ್ಗೆ ಕೊಟ್ಟಿದ್ಲು. ಕಾಂಟ್ರಾಕ್ಟ್ ಕಿಲ್ಲರ್ ಆಗಿದ್ದ ಆಕಾಶ್ ಶರ್ಮಾ ಅನ್ನೋನನ್ನ ಭೇಟಿಯಾಗಿ ಇವರು ಒಂದು ಡೀಲ್ನ ಮಾಡ್ಕೊಂಡಿದ್ರು. ಕಾರ್ನಿಂದ ಗುದ್ದಿ ಅಪಘಾತದ ರೀತಿಯಲ್ಲಿ ಬಿಂಬಿಸಬೇಕು ಅಂತ ಇವರು 1 ತಿಂಗಳವರೆಗೂ ನೀರಜಾ ಚಲನಾವಲನದ ಮೇಲೆ ಕಣ್ಣಿಟ್ಟಿದ್ರು. 1-2 ಸಲ ಕೊಲೆ ಮಾಡೋಕು ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದು ಸಾಧ್ಯವಾಗದೆ ಹೋಗಿತ್ತು. 3ನೇ ಸಲಕ್ಕೆ ಇವರ ಪ್ರಯತ್ನ ಫಲ ಕೊಟ್ಟಿತ್ತು. ನೀರಜಾ ಸಾವನ್ನಪ್ಪಿದ್ರೆ 2 ಕೋಟಿಗೂ ಅಧಿಕ ಆಸ್ತಿ ಬರುತ್ತೆ ಅಂತ ಆಯುಷಿ ಚಿಕ್ಕಪ್ಪ ಹಾಗೂ ಅವನ ಮಗ ಸೇರ್ಕೊಂಡು ನೀರಜಾ ಕೊಲೆಯನ್ನ ಮಾಡಿದ್ರು. ತಾಯಿ ಇಲ್ಲದೆ ಇದ್ರೆ ಸಂಪೂರ್ಣ ಆಸ್ತಿ ನನ್ನದಾಗುತ್ತೆ, ಅಲ್ಲದೆ ಸರ್ಕಾರಿ ಕೆಲಸ ಕೂಡ ನನಗೆ ಸಿಗುತ್ತೆ ಅಂತ ಆಯುಷಿ ಅನ್ಕೊಂಡಿದ್ಲು. ಹೀಗೆ ಅನ್ಕೊಂಡವಳು ತನ್ನ ತಾಯಿಯ ಕೊಲೆಗೆ ತಾನೇ ಸುಪಾರಿ ಕೊಟ್ಟು ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ಲು. 23 ವರ್ಷಕ್ಕೆ ಕೊಲೆಗಾರ್ತಿಯ ಪಟ್ಟವನ್ನ ಅಲಂಕರಿಸಿದವಳು ಸದ್ಯ ಜೈಲು ಪಾಲಾಗಿದ್ದು ಈ ಕೇಸಲ್ಲಿ ಒಟ್ಟು 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪೊಲೀಸರು ಜೈಲಿಗೆ ಕಳಿಸಿದ್ರು. ಆಯುಷಿ ಶರ್ಮಾ ಜೊತೆಗೆ ಇತರೆ 6 ಜನರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಸಿಸಿಟಿವಿ ದೃಶ್ಯಾವಳಿಗಳು, ಫೋನ್ ಕಾಲ್ ರೆಕಾರ್ಡ್ಸ್ ಜೊತೆಗೆ ಜಪ್ತಿ ಮಾಡಲಾದ ಸ್ಕಾರ್ಪಿಯೋ ಕಾರನ್ನ ಈ ಕೇಸಲ್ಲಿ ಪ್ರಮುಖ ಸಾಕ್ಷಿಗಳಾಗಿ ನ್ಯಾಯಾಲಯಕ್ಕೆ ಸಲ್ಲಿಸೋಕೆ ಚಾರ್ಜ್ ಶೀಟ್ ನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ನೀರಜಾ ಶರ್ಮಾ ಸಹೋದರ ರಾಕೇಶ್ ಶರ್ಮಾ ನ್ಯಾಯಾಲಯ ಮತ್ತು ಪೊಲೀಸರಿಗೆ ಮತ್ತೊಂದು ಹೊಸ ದೂರನ್ನ ಕೊಟ್ಟಿದ್ರು. 2025ರಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ದ ಆಯುಷಿಯ ತಂದೆ ವಿಜಯ್ ಶರ್ಮಾ ಸಾವಿನ ಬಗ್ಗೆನೂ ತನಿಖೆ ನಡೆಸಬೇಕು ಅಂತ ಆತ ಒತ್ತಾಯಿಸಿದ್ದ. ಆಯುಷಿ ತಂದೆ ಬ್ರೈನ್ ಹ್ಯಾಮರೇಜ್ ನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ. ಆಗ ಅವರ ಫೀಡಿಂಗ್ ಟ್ಯೂಬ್ ನ ಬಲವಂತವಾಗಿ ತೆಗೆದುಹಾಕಿ ಅವರ ಸಾವಿಗೂ ಆಯುಷಿ ಕಾರಣವಾಗಿರಬಹುದು ಅಂತ ನೀರಜಾ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯ ಜೈಪುರ ಪೊಲೀಸರು ಆ ದೃಷ್ಟಿಕೋನದಲ್ಲೂ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಜಾಮೀನು ಅರ್ಜಿಗಳನ್ನ ಕೋರ್ಟ್ ತಿರಸ್ಕರಿಸ್ತಾ ಬರ್ತಿದ್ದು ಪ್ರಕರಣದ ಮುಂದಿನ ಸುದೀರ್ಘ ತನಿಖೆ ವಿಚಾರಣೆ ಬಳಿಕ ಆರೋಪಿಗಳಿಗೆ ಶಿಕ್ಷೆಯಾಗೋದು ಪಕ್ಕಾ ಆಗಲಿದೆ. ಇನ್ನು ಇವಳಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.